ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ಸರ್ಕಾರ ಕೊಟ್ಟಿರುವಂತ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಸಿಕ್ಕಾಪಟ್ಟೆ ಇಷ್ಟಪಟ್ಟಂತ ಯೋಜನೆ. ಯಾಕಂದ್ರೆ ಮನೆ ಯಜಮಾನಿಗೆ 2,000 ರೂಪಾಯಿ ಬರುತ್ತೆ ಅನ್ನುವಂತ ಯೋಜನೆ. ಇತ್ತೀಚೆಗೆ ಯಾಕೋ ಮಹಿಳೆಯರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ. ಆ ಗೃಹಲಕ್ಷ್ಮಿ ಹಣ ಖಾತೆಗೆ ಬರ್ತಾ ಇದೆಯಾ? ನಿಜಕ್ಕೂ ಸರ್ಕಾರ ಆ ಯೋಜನೆಗೆ ಹಣ ಹಾಕ್ತಾ ಇದೆಯಾ? ಈಗಾಗಲೇ ಕೂಡ ಗೃಹಲಕ್ಷ್ಮಿಯರಿಗೆ ಗ್ರಹಣ ಹಿಡಿದು ಬಿಟ್ಟಿದೆ ಅನ್ನುವಂತ ಲೆಕ್ಕಾಚಾರ ಆ ಯೋಜನೆಗೆ. ಯಾಕೆ ಏನು ಅಂತೀರಾ? ಇದೇ ಫೋಕಸ್ ನ ಸ್ಪೆಷಲ್ ಸ್ಟೋರಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಈ ಗ್ಯಾರಂಟಿ ಯೋಜನೆಯ ಗೃಹಲಕ್ಷ್ಮಿಗೆ ಗ್ರಹಣ ಹಿಡ್ಕೊಂಡಂತೆ ಕಾಣಿಸ್ತಾ ಇದೆ. ಹೊಸ ವರ್ಷ ಆದ ನಂತರದಲ್ಲಿ ಮಹಿಳೆಯರ ಖಾತೆಗೆ ಹಣ ಬರ್ತಾ ಇಲ್ಲ. ಈಗ ಪ್ರತಿ ತಿಂಗಳು 2,000 ರೂಪಾಯಿ ಖಾತೆಗೆ ಜಮೆ ಮಾಡ್ತೀವಿ ಅನ್ನುವಂತ ಸರ್ಕಾರದವರು, ನುಡಿದಂತೆ ನಡೆದಿದ್ದೀವಿ ಅನ್ನುವಂತಹ ಸರ್ಕಾರದವರು ಈಗ ಮನೆ ಯಜಮಾನಿಗೆ 2,000 ರೂಪಾಯಿ ಹಾಕಿಲ್ಲ. ಈಗ ಅದೇ ಗೃಹಲಕ್ಷ್ಮಿಯರು ಈಗ ಬೇಜಾರು ಮಾಡ್ಕೊಂಡಿದ್ದಾರೆ. ಭರವಸೆ ಕೊಟ್ಟರು ಕೂಡ ಹಣ ಮಾತ್ರ ಬರ್ತಾ ಇಲ್ಲ. ಏನ್ ಮಾಡ್ಬೇಕು? 2.5 ವರ್ಷದಲ್ಲಿ 4 ಕಂತುಗಳನ್ನ ಬಾಕಿ ಉಳಿಸ್ಕೊಂಡಿರೋದು. ನುಡಿದಂತೆ ನಡೆದಿದ್ದೀವಿ ಅನ್ನುವಂತ ಸರ್ಕಾರದವರು ಕೊಟ್ಟ ಮಾತನ್ನ ತಪ್ಪಿದ್ರಾ? ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ, ಕಳೆದ ವರ್ಷದ ಫೆಬ್ರವರಿ, ಮಾರ್ಚ್, ಹಾಗೆ ಅಕ್ಟೋಬರ್, ಡಿಸೆಂಬರ್, ನವೆಂಬರ್ ಈ ತಿಂಗಳದ ಎಲ್ಲಾ ಬಾಕಿ ಉಳಿಸ್ಕೊಂಡಿದ್ದಾರೆ ಹಣವನ್ನ. ಹಣ ಬಂದಿಲ್ಲ ಅಂತ ರಾಜ್ಯದ ಗೃಹಲಕ್ಷ್ಮಿಯರು ಕಿಡಿಕಾರ್ತಾ ಇದ್ದಾರೆ. ಈಗ ಇವತ್ತು ಹಾಕ್ತೀವಿ, ನಾಳೆ ಹಾಕ್ತೀವಿ ಅಂತ ಕಾಲ ಕಳೀತಾ ಇದ್ದೀರಲ್ಲ, ಹಣ ಯಾಕೆ ಬರ್ತಾ ಇಲ್ಲ? ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ನಂಬಿಕೊಂಡಿದ್ದಂತ ಮಹಿಳೆಯರು ಏನೋ ಹಾಕ್ತೀರಿ ಅಂತ ಆ ಹಣ ಕೂಡ ಬರ್ತಾ ಇಲ್ಲ. ಸರ್ಕಾರದಲ್ಲಿ ಈಗಾಗಲೇ ಕೂಡ ಕುರ್ಚಿ ಕಿತ್ತಾಟ ನಡೀತಾ ಇದೆಯಲ್ಲ, ಸಿಕ್ಕಾಪಟ್ಟೆ ಜೋರಾಗ್ಬಿಟ್ಟಿದೆ. ಕೊಟ್ಟಂತ ಯೋಜನೆಗಳು ಹಳ್ಳ ಹಿಡಿತಾ ಇದ್ದಾವೆ. ಜನ ಅಭಿವೃದ್ಧಿ ಕಾಣ್ತಾ ಇಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ಈಗಾಗಲೇ ಕೂಡ ಗೃಹ ಇಲಾಖೆ ಕಣ್ಮುಚ್ಕೊಂಡು ನಿದ್ದೆ, ಸ್ಲೀಪಿಂಗ್ ಮೋಡ್ಗೆ ಹೋಗ್ಬಿಟ್ಟಿದ್ದಾರೆ. ಅವರು ಫ್ಲೈಟ್ ಮೋಡ್ಗೆ ಹಾಕೊಂಡ್ಬಿಟ್ಟಿದ್ದಾರೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಏನ್ ಬೇಕಾದ್ರೂ ಆಗೋಗ್ಲಿ ಅನ್ನೋ ಹಾಗೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಇದರ ಜೊತೆಗೆ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ ಅನ್ನುವಂತ ಗಂಭೀರ ಆರೋಪ. ಇದರ ಜೊತೆಗೆ ಪ್ರತಿನಿತ್ಯ ಬೆಲೆ ಏರಿಕೆ. ಈ ಯೋಜನೆಯನ್ನ ಕೊಟ್ಟು, ಈ ಗೃಹಲಕ್ಷ್ಮಿ ಪಂಚ ಗ್ಯಾರಂಟಿಯನ್ನ ಕೊಟ್ಟಿರುವಂತ ಸರ್ಕಾರ ಆ ಗ್ಯಾರಂಟಿಯನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸೋದಕ್ಕೆ ಆಗ್ತಾ ಇಲ್ವಾ? ಯಾಕೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಮಹಿಳೆಯರಿಗೆ ವಂಚಿಸ್ತಾ ಇದ್ದೀರಿ ಅಂತ ಪ್ರಶ್ನೆ. ಈಗ ಈ ಎಲ್ಲಾ ತಳುಕು ಬಳುಕು, ಈ ಎಲ್ಲಾ ಲೋಪದೋಷಗಳಿಂದ ಕೂಡಿರುವಂತ ಸರ್ಕಾರ 2,000 ರೂಪಾಯಿ ಕೊಡೋದಿಕ್ಕೆ ಯಾಕೆ ಹಿಂದೆಟಾಗ್ತಾ ಇದೆ ಅಂತ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಇಡೀ ರಾಜ್ಯದ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊಡ್ತಿರೋ ಕೊಡಲ್ವೋ ಹೇಳ್ಬಿಡಿ ಅಂತ. ಸಿಗುತ್ತಾ ಈಗ್ಲಾದ್ರೂ? ಬಜೆಟ್ ಅಧಿವೇಶನ ಈಗಾಗಲೇ ಕೂಡ ಇನ್ನು ಮಾರ್ಚ್ ಮೊದಲ ವಾರದಲ್ಲೇ ಬಜೆಟ್ ಇದೆ. ಆ ಬಜೆಟ್ಗೂ ಮುನ್ನ ಕ್ಲಿಯರ್ ಮಾಡ್ತಾರಾ? ಬಜೆಟ್ ಆದ್ಮೇಲೆ ಏನ್ ಕತೆ ಹಾಗಾದ್ರೆ? ಎಲ್ಲ ಒಂದ್ ಕಡೆ ಈ ಗೃಹಲಕ್ಷ್ಮಿ ಯೋಜನೆನ ಬಂದ್ ಮಾಡ್ತಾರಾ ಅನ್ನುವಂತ ಚರ್ಚೆಗಳು ಹುಟ್ಟಾಕೊಂಡಿದ್ದಾವೆ. ಯಾಕಂದ್ರೆ ಖಜಾನೆಯಲ್ಲಿ ಹಣ ಇಲ್ಲ ಅಂತ. ಹಾಗಾದ್ರೆ ನಂಬಿಕೆ ದ್ರೋಹ ಮಾಡಿದ್ರ ಸರ್ಕಾರದವರು ಅಂತ ಇಡೀ ರಾಜ್ಯದ ಮಹಿಳೆಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರ ಈ ಯೋಜನೆಯನ್ನ ತಂದು ಈ ಯೋಜನೆಯನ್ನ ಸರಿಯಾಗಿ ನಿಭಾಯಿಸೋಕಾಗದೆ ಈಗಾಗಲೇ ಕೂಡ ರಾಜ್ಯದ ಗೃಹಲಕ್ಷ್ಮಿಯರ ಕಂಗೆಣ್ಣಿಗೆ ಗುರಿಯಾಗಿದ್ದಾರೆ. ಕ್ಲಿಯರ್ ಮಾಡ್ತಾರಾ, ಮಾಡೋದಿಲ್ವಾ? ಕಾದು ನೋಡೋಣ. ಇದಾಗಿತ್ತು ಫೋಕಸ್ ನ ಸ್ಪೆಷಲ್ ಸ್ಟೋರಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.